ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹೆಚ್ಚಾಗಿದೆ. ಹೋಟೆಲ್ನವರಿಗೆ ಸಂಕಷ್ಟ ಎದುರಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ ದುಪ್ಪಟ್ಟು ಏರಿಕೆಯಾಗಿದೆ. ಹೌದು, ಮಧ್ಯಪ್ರಾಚ್ಯದ ಯುದ್ಧದ ಸನ್ನಿವೇಶ ಹೋಟೆಲ್ಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತಿದೆ ಅನ್ನೋದನ್ನ ಖಂಡಿತ ನೋಡಬಹುದು. ಹೌದು, ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ ದುಪ್ಪಟ್ಟು ಏರಿಕೆಯಾಗಿದೆ. ಹಣವನ್ನ ಹೆಚ್ಚು ಕೊಟ್ಟು ಹೋಟೆಲ್ಗಳು ಸಿಲಿಂಡರ್ ಅನ್ನ ಖರೀದಿ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದೊದಗಿದೆ. 1950 ರೂಪಾಯಿ ಇದ್ದ ಗ್ಯಾಸ್ನ ಬೆಲೆ ಈಗ 5000 ರೂಪಾಯಿ ಆಗಿ ಹೋಗಿದೆ. ಹೋಟೆಲ್ ಮುಚ್ಚಿದ್ರೆ ಕೆಲಸಕ್ಕೆ ಹುಡುಗರು ಸಿಗೋದಿಲ್ಲ. ಅಂದ್ರೆ ಹೋಟೆಲ್ ಅನ್ನ ರನ್ ಮಾಡ್ತಾನೆ ಇರಬೇಕು. ಗ್ಯಾಸ್ ಬೆಲೆ ದುಪ್ಪಟ್ಟು ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ತಿಂಡಿ ಬೆಲೆ ಕೂಡ ಏರಿಕೆಯಾಗಿದೆ. ಇನ್ನು ಚಾಮರಾಜನಗರದ ವಿಚಾರಕ್ಕೆ ಬರೋದಾದ್ರೆ ನಾನ್ ವೆಜ್ ಅಡ್ಡೆಗಳು ಬಹುತೇಕ ಬಂದಾಗಿದ್ದಾವೆ. ಹಾಸನದಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನ ಸೇರಿದಾಗೆ ಬಹುತೇಕ ಕಡೆ ಇಂಥ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಗಲ್ಫ್ ರಾಷ್ಟ್ರಗಳ ಯುದ್ಧದ ಪರಿಣಾಮ ಹೋಟೆಲ್ಗಳಲ್ಲಿ ನೋಡಿ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ ದುಪ್ಪಟ್ಟು ಏರಿಕೆ ಆಗಿರುವುದರಿಂದಾಗಿ ಈ ರೀತಿ ಸೌದೆ ಒಲೆಯ ಮೊರೆ ಹೋಗುವಂತಹ ಅನಿವಾರ್ಯ ಸ್ಥಿತಿ ಬಂದೊದಗಿದೆ. 1950 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಈಗ 5000 ರೂಪಾಯಿ, 8000 ರೂಪಾಯಿ, 3000 ರೂಪಾಯಿ, 10,000 ರೂಪಾಯಿ ಅಂತ ಹೇಳಿ ಹೆಚ್ಚೆಚ್ಚು ಬೆಲೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ದುಪ್ಪಟ್ಟು ಹಣ ಕೊಟ್ಟು ಸಿಲಿಂಡರನ್ನು ಖರೀದಿ ಮಾಡೋದು, ಮಗದೊಂದು ಕಡೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂದಾಗ ಸೌದೆ ಒಲೆ ಮೊರೆ ಹೋಗೋದು, ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೃಹ ಬಳಕೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಈಗಾಗಲೇ ಕರ್ನಾಟಕದ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರು ತಿಳಿಸಿದ್ದಾರೆ. KH ಮುನಿಯಪ್ಪನವರು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಕೇಂದ್ರ ಸಚಿವರಾಗಿರುವಂತಹ ಹರ್ದೀಪ್ ಅವರು ಕೂಡ ಕಮರ್ಷಿಯಲ್ ಅಲ್ಲಿ ಕೊಂಚ ವ್ಯತ್ಯಯ ಉಂಟಾಗಬಹುದು, ಆದರೆ ಗೃಹ ಬಳಕೆಗೆ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ ಅಂತ ಹೇಳಿದ್ರು. ಅದೇ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಆದರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಂದಾಗ ಅಫ್ಕೋರ್ಸ್ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಆ ತೊಂದರೆ ಎಷ್ಟರ ಮಟ್ಟಿಗೆ ಆಗ್ತಿದೆ ಅನ್ನೋದನ್ನು ಈ ದೃಶ್ಯ ನೋಡಿದ್ರೆ ಖಂಡಿತ ಗೊತ್ತಾಗತ್ತೆ. ಯಾಕಂದರೆ ಒಂದು ಹೋಟೆಲ್ ಅಂದಾಗ ಸಿಲಿಂಡರ್ ಬಹಳಷ್ಟು ಅವಶ್ಯಕತೆ ಇರುವಂಥದ್ದು. ಸೊ ನಿರಂತರವಾಗಿ ಗ್ಯಾಸ್ ಸಿಲಿಂಡರ್ ಸರಬರಾಜು ಪ್ರಕ್ರಿಯೆ ಅನ್ನೋದು ನಡೀತಾ ಇರಬೇಕು. ಗೃಹ ಬಳಕೆಗೆ ಒದಗಿಸೋದ್ರಿಂದಾಗಿ ಕಮರ್ಷಿಯಲಲ್ಲಿ ವ್ಯತ್ಯಯ ಉಂಟಾಗೇ ಆಗತ್ತೆ. ಅಂಥ ಒಂದು ನೇರ ಪರಿಣಾಮವನ್ನು ಈಗ ಬಹುತೇಕ ಎಲ್ಲ ಕಡೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಧ್ಯಪ್ರಾಚ್ಯದ ಯುದ್ಧದ ಸನ್ನಿವೇಶ ನೋಡಿ, ಯುದ್ಧ ಆರಂಭ ಮಾಡಿಬಿಟ್ರು, ಆದರೆ ಅಂತ್ಯ ಯಾವಾಗ ಅನ್ನೋದಕ್ಕೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಲಭ್ಯವಾಗಿಲ್ಲ. ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನು, ಕ್ಷಿಪಣಿಗಳನ್ನು ತಯಾರು ಮಾಡಿಕೊಳ್ಳೋದ್ರಲ್ಲಿ ಎಲ್ಲ ರಾಷ್ಟ್ರಗಳು ಬಹಳ ಬ್ಯುಸಿಯಾಗಿದ್ದಾವೆ. ಯಾಕಂತ ಹೇಳಿದ್ರೆ ಪ್ರತಿಷ್ಠೆಗೆ ಬಿದ್ದವರ ರೀತಿ ಇರಾನ್, ಇಸ್ರೇಲ್, ಅಮೇರಿಕಾದ ನಡುವೆ ಯುದ್ಧದ ಸನ್ನಿವೇಶ ಮುಂದುವರಿತಾನೇ ಇದ್ದಾವೆ. ಆದರೆ ನೀವು ವಿಶ್ವಮಟ್ಟದಲ್ಲಿ ಅಂತ ನೋಡೋದಾದರೆ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟು ಸಂಬಂಧವನ್ನು ಹೊಂದಿರುವುದರಿಂದಾಗಿ ಇತರ ರಾಷ್ಟ್ರಗಳಿಗೆ ಇದರ ಪರಿಣಾಮ ಯಾವ ರೀತಿ ಆಗ್ತಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಭಾರತದಾದ್ಯಂತ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಲಾಗ್ತಾ ಇದೆ. ಈಗಾಗಲೇ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇದರ ನಡುವೆ ಗ್ಯಾಸ್ ಸಿಲಿಂಡರ್ ಅಭಾವ, ಗ್ಯಾಸ್ ಸಿಲಿಂಡರ್ಗೆ ಹೆಚ್ಚು ದುಡ್ಡನ್ನು ಕೊಡಬೇಕು ಅನ್ನೋದಾದರೆ ಹೇಗಪ್ಪ ಬದುಕನ್ನು ಕಟ್ಟಿಕೊಳ್ಳೋದು ಅನ್ನುವಂತಹ ಸನ್ನಿವೇಶ ಎದುರಾಗಿದೆ. ನೋಡಿ, ಯುದ್ಧ ಆರಂಭ ಆದ ಸಂದರ್ಭದಲ್ಲೇ ಕೆಲವು ತಜ್ಞರು ಒಂದಷ್ಟು ಮಾಹಿತಿಯನ್ನು ಕೊಟ್ಟ ಪ್ರಕಾರ 1 ವಾರ 15 ದಿವಸ ಅಷ್ಟೇ ಎಕ್ಸ್ಟೆಂಡ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಬಟ್ ಸದ್ಯದ ಇನ್ಪುಟ್ಸನ್ನು ನಾವು ನೋಡ್ತಾ ಹೋಗೋದಾದ್ರೆ ಯಾಕೋ ಈ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಕೊಂಚ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಮೇರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಇರಾನ್ ಪ್ರತಿದಾಳಿ, ಈ ರೀತಿಯ ಒಂದು ವಾತಾವರಣವೇ ಇರೋದ್ರಿಂದಾಗಿ ಯಾವಾಗಪ್ಪ ಯುದ್ಧ ನಿಲ್ಲುತ್ತೆ ಅನ್ನುವಂತಹ ಸನ್ನಿವೇಶ ಎದುರಾಗಿದೆ.